ಸುಂದ್ರಿಗೆ ಶಾವಿಗೆ ಪಾಯಸ ಅಂದ್ರೆ ಭಾಳ ಇಷ್ಟ. ಆಕಿಗೆ ಶಾವಿಗೆ ಪಾಯಸ ಮಾಡ್ಬೇಕು ನಾನು. ಪಾಪ ಇಷ್ಟಪಟ್ಟ ತಿಂತಾಳೆ. ಬಸ್ರದಳ ಅಂತ ಗೊತ್ತಾದಾಗಿಂತ ನನಗರ ಆಕಿ ಮ್ಯಾಗ ವಿರೋಧಿ ಜಾಸ್ತಿನೇ ಆಗಕತ್ತದ. ಅಲ್ಲ, ನಾನು ಆಕಿನ ಇಷ್ಟಪಡಕತ್ತನ ನನಗೆ ಅರ್ಥ ಆಗಲ್ತು. ಆಕಿನ ದ್ವೇಷ ಮಾಡ್ತಿದ್ನಿ ನಾನು. ಆದ್ರೆ ಈಗ ನಾನು ಆಕಿನ ಇಷ್ಟಪಡುವಂಗೆ ಆಗ್ಬಿಟ್ಟತ್ ನೋಡು. ಹೆಂಗೆ ಬರ್ತಾ ನೋಡು ಕಾಲ. ಏನು ಹೇಳತ್ತೀಯಮ್ಮ ನೀನು? ಅಂದ್ರೆ ನೀನು ಸುಂದ್ರಿನಿಗೆ ಇಷ್ಟಪಡಕತ್ತಿದ್ದಿ. ಆಕಿ ಬಸ್ರದಳ ಅನ್ನೋ ಕಾರಣಕ್ಕೆ ನಿನಗೆ ಆಕಿ ಮ್ಯಾಗ ಪ್ರೀತಿ ಉಕ್ಕಿ ಹರಿಯಾಕತ್ತೇನ? ಅಯ್ಯೋ, ಮತ್ತು ಆಕಿ ನಮ್ಮ ಮನೆ ಮೊಮ್ಮಗನ ಹೊಟ್ಟೆಯಾಗ ಹೊತ್ಕೊಂಡಾಳೆ. ಮತ್ತು ಖುಷಿ ಆಗದೆ ಇರ್ತತೇನ? ಈಗ ನಿನ್ನ ಮಗು ಹುಟ್ಟುವಾಗ ನಿಮ್ಮ ಗಂಡ ಮನೆಯವ್ರ ತವ್ರ ಮನೆಯವ್ರ ನಾವು ಎಲ್ಲರೂ ಖುಷಿಯಾಗಿದ್ವೋ ಇಲ್ಲ? ಹಂಗೆ ಮತ್ತೀಗ ಆಕಿ ಬಸ್ರದ ಅಂದ್ರೆ ಖುಷಿ ಆಗದೆ ಇರ್ತದನ? ಖುಷಿ ಆಗ್ತದ. ಮತ್ತು ನನಗಂತೂ ಭಾಳ ಖುಷಿ ಆಗತ್ತದ. ನಮ್ಮ ಮನೆಗೆ ಸಣ್ಣ ಕೂಸು ಬರ್ತದೆ. ಈಗ ಯಾರು ಸಣ್ಣ ಕೂಸಿದ್ದು ಹೇಳು? ಎಲ್ಲರೂ ದೊಡ್ಡ ಕೂಸು ಕೂಡ ಆಗಿಬಿಟ್ಟಾವು. ಇನ್ನು ಬರೋದು ಸಣ್ಣ ಕೂಸಲ್ಲ, ಎತ್ಕೊಂಡು ಮುದ್ದಾಡ್ಬೇಕಂತ ಅನ್ಸಾಕತ್ತದ್ಲೇ ಪ್ರೇಮಿ. ಅಲ್ಲ, ಇಷ್ಟು ದಿನ ಏನು ಹೇಳ್ತಿದ್ದಿ? ಆಕಿನ ಈ ಮನೆಯಿಂದ ಹೊರಗೆ ಹಾಕಬೇಕು, ಆಕಿನ ಅತ್ತಿ ಗಂಡನಿಂದ ಬ್ಯಾರಿ ಮಾಡಬೇಕು, ಅವರಿಬ್ಬರು ಆಕಿನ ಕಂಡ್ರನ್ನ ಆಗಬಾರ್ದು, ಹಂಗೆ ಮಾಡಬೇಕು ಅಂತೆಲ್ಲ ನನಗೆ ಹೇಳಿ, ಈಗ ನೀನು ನೋಡಿದ್ರೆ ಆಕೆ ಬೇಕನ್ನೋ ಹಂಗಾಗಿ ನನ್ನನ್ನು ಕೆಟ್ಟಾಕಿನ ಮಾಡಕತ್ತೆ ನಂಗಾರ ನೀನು? ಹಾಂ, ಭಾರಿ ಅದಿ ಬಿಡ್ಬಿ ಮಮ್ಮಿ ನೀನು. ಅಯ್ಯ, ಹಂಗಲ್ಲ. ಈಸ್ ದಿನ ಆಕೆ ಹೊಟ್ಟಿಲೇ ಇರಲಿಲ್ಲ, ಅದ ಬೇರೆ ಮಾತಾಗಿತ್ತು. ಅದಕ್ಕೆ ಆಕಿನ ಈ ಮನೆಯಿಂದ ಹೊರಗೆ ಹಾಕ್ಬೇಕಂತ ಅಂದ್ಕೊಂಡಿದ್ನಿ. ಇದು ನಮ್ಮ ಮನೆಗೆ ಸೂಟ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ನಿ. ಆದ್ರೆ ಈಗ ಆಕೆ ಹೊಟ್ಟೆಯಾಗ ನಮ್ಮನೆ ವಂಶದ ಕುಡಿ ಬಿಡಾಕತ್ತದ. ಮತ್ತು ಈಗ ನಾವು ಆಕಿನ ಹೊರಗೆ ಹಾಕಿದ್ರೆ ಅದು ಹೆಂಗಿರ್ತದ? ಅದಕ್ಕೆ ಆಕಿನ ನಾವು ಹೊಂದ್ಕೊಂಡು ಆಕಿನ ಇಷ್ಟಪಡುವಂತ ಹೋದರೆ ತಾವ ಇಷ್ಟ ಆಗ್ತಾಳಂತೇಳಿ ಮತ್ತೆ ಇಷ್ಟಪಡಕ್ಕೆ ಚಾಲ ಮಾಡಕತ್ನಿ. ಸರಿ, ನೀನು ಇನ್ನು ಮುಂದೆ ಅದನ್ನೆಲ್ಲ ಬಿಟ್ಬಿಡು. ನೀನು ಚಂದಾಗ ಆಕೆ ಜೊತೆ ನಾಕೊಂತ ಮಾತಾಡ್ಕೊಂತ ಎಲ್ಲರೂ ಪ್ರೀತಿಯಿಂದ ಇರೋನು. ಹಾಂ, ಅದು ಹೆಂಗಾಗ್ತದೆ? ಈಗ ನಾನು ದ್ವೇಷ ಹುಡ್ಸಕ್ಕೆ ಸ್ಟಾರ್ಟ್ ಮಾಡೇನು, ನೀನು ಆಕೆ ಮ್ಯಾಗ ಪ್ರೀತಿ ಹುಡ್ಸ್ಕೊಳತ್ತಿದ್ದೇನ? ಅಲ್ಲ ಮಮ್ಮಿ, ನಿನಗೆ ಗೊತ್ತಾಗಂಗಿಲ್ಲ. ನನ್ನ ಮುಂದೆ ಒಂಥರ ಹೇಳೋದು, ನೀನು ಒಂಥರ ಮಾಡೋದು ಯಾವ ಲೆಕ್ಕ ಇದು? ಇದ್ರೆ ಇಬ್ಬರು ಒಂದೇ ಥರ ಇರ್ಬೇಕು. ಆಮೇಲೆ ಇಲ್ಲಾಂದ್ರೆ ಸುಮ್ಮನೆ ಇದು ಬಿಡ್ಬೇಕು. ನನಗೆ ನೋಡಿದ್ರೆ ಆ ಥರ ಈಗ ಹೇಳಿ ನೀನು ನೋಡಿದ್ರೆ ಒಳ್ಳೆಗೆ ಆಗತ್ಬಿಟ್ಟೇನೆ ಇವಾಗ. ಅಯ್ಯೋ, ಇರುವಾತ್ ಬಿಡು, ಏನಾಗ್ತದ? ಈಗ ಹೆಂಗೋ ನಡೆದದಲ್ಲ, ಹಿಂಗೆ ಸುಮ್ಮನೆ ಇದು ಬಿಡು, ಜಾಸ್ತಿ ಮಾತು ಬೇಡ, ಸರಿನಾ? ಹೋಗು, ಏನಾದರೂ ಕೆಲಸ ಇದ್ರೆ ಮಾಡೋ ಹೋಗು. ಆಕೆ ಬಸ್ರದಾಳ, ಆಕೆ ಇವತ್ತು ದವಾಖಾನೆ ಕರ್ಕೊಂಡು ಹೋಗ್ಬರ್ಬೇಕು. ನಾನು ಕೃಷಿ ಹೊಕ್ಕೋ, ಇಲ್ಲ ನೀನು ಕೃಷಿ ಆಕಿ ಹೋಗ್ರಿ. ಹಾಂ, ನಾನು ಹೋಗಂಗಿಲ್ಲ. ಬೇಕಿದ್ರೆ ನೀನು ಹೋಗು, ಬೇಡ ಅಂದ್ರೆ ಬಿಡು, ನಾನಂತೂ ಹೋಗಂಗಿಲ್ಲ. ಆಯ್ತು, ನೀನು ಹೋಗ್ದಿದ್ರೆ ಇರೋದು ಬಿಡು, ನಾನು ಹೋಗ್ತೇನೆ. ಮತ್ತು ಆಕೆಂತೂ ಆಕಿದು ಹೊಟ್ಟೆ ಇದಾಗೈತಿ, ಆಕಿದು ನೋವು, ಆಕಿದು ಆಪ್ರೇಷನ್ ಆಗೈತಿ, ಆಕೆಂತೂ ಅಡ್ಡಾಡಕ್ಕೆ ಆಗಂಗಿಲ್ಲ ಜಾಸ್ತಿ. ಅದಕ್ಕೆ ನಾನು ಹೋಗ್ತೇನೆ. ಹಾಂ, ನೀನು ಮನೆಯಿಂದೆಲ್ಲ ಕೆಲಸ ಮಾಡ್ಕೊಂಬಿಡು, ಅಡ್ಗೆ ಗಿಡ್ಗೆ ಏನಿರ್ತದನ್ನೆಲ್ಲ ಮುಗಿಸ್ಕೊಂಬಿಡು. ಹಾಂ, ಇವತ್ತೊಂದಿನ ಎಲ್ಲ ಮಾಡ್ಕೊ. ಅಲ್ಲ, ಹೊಟ್ಟಿಲೇ ಇದ್ರೆ ಏನಾಯ್ತು? ಹೊಟ್ಟಿಲೇ ಇದ್ರೆ ಏನು ಕೆಲಸ ಮಾಡಬಾರ್ದಂತ ಐತೆನಾ? ನಾನು ನೋಡಿದ್ರೆ ನಮ್ಮ ಮನೆಗೆಲ್ಲ ಕೆಲಸ ಮಾಡ್ತಿದ್ಮ. ನಮ್ಮ ಅತ್ತೆ ಎಲ್ಲ ಹೇಳ್ತಿದ್ಲು, ನೀನೇನಕ್ಕೆ ಕುಂದ್ರಿಸ್ಕೊಂಡು ಎಲ್ಲ ಮಾಡ್ಸಕತ್ತಿ, ನಮ್ಮ ಕಡೆಯಿಂದ ಮಾಡ್ತೇನಾ? ಬಾರಿ ಅದಿ ಬಿಡು ಮಮ್ಮಿ ನೀನು. ಅಯ್ಯೋ, ಸಾಕು, ಹೋಗ್ಲಿ ಈಗ, ಹೋಗಿ ಸುಮ್ಮನೆ. ಅಲ್ಲ ಮಮ್ಮಿ, ಹೋಗಂತ ಹೇಳಿದ್ನಲ್ಲ, ಹೋಗಿ ಕೆಲಸ ನೋಡ್ಕೊಳ್ಳೋ, ಹೋಗಿ. ಬಡ ಬಡ ಸ್ನಾನಾಗಿನ ಮಾಡ್ಕೊಂಡು ಅವೆಲ್ಲ ಬಟ್ಟೆದು ವಾಷಿಂಗ್ ಮಿಷಿನ್ ಕರ ಹಾಕ ಕಡೆ, ಏನು ಕೈಯಿಂದ ಒಗಿದೇನು ಇರೋದಿಲ್ಲ. ಮಮ್ಮಿ, ನಾನು ಹಾಕ್ಬೇಕಾ? ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಾ? ಹೌದು, ಮತ್ತೆ ನೀನು ಹಾಕ. ಇವತ್ತೊಂದಿನ ಹಾಕಿರಿ ಏನಾಗಂಗಿಲ್ಲ, ಹೋಗು. ಶಾನಾಳದಿ, ನಾನು ಇಲ್ಲಿ ಅಡುಗೆ ಮಾಡಕತ್ತನೋ ಬಂದು ನಾನು ಮತ್ತು ಅಡುಗೆ ಮಾಡೋದು ನಿಲ್ಲಿಸಿ ನಾನು ಹಾಕ್ಲಿ ಅಂತ ಹೋಗು ಶಾನಾಳದಿ. ಮೊದಲ ನಮ್ಮ ಮಮ್ಮಿಗೆ ಇದು ಮಾಡ್ಬೇಕು. ಅಲ್ಲ, ಆಕಿನ ಕಂಡ್ರನ ಆಗ್ತಿರ್ಕಿಲ್ಲ, ಈಗ ಪ್ರೆಗ್ನೆಂಟ್ ಇದ್ದಾಳಂದ್ರೆ ನಮ್ಮ ಮಮ್ಮಿಗೆ ಹಾಕಬೇಕಾದ್ಲೇನು? ಆದರೂ ನಾನು ಹೂಡಿದ್ದ ಸ್ಕೆಚ್ಚ ಅದು ಫ್ಲಾಪ್ ಆಗಕ್ಕೆ ನಾನು ಬಿಡಂಗಿಲ್ಲ. ಅವರಿಬ್ಬರು ಈಕಿ ಮ್ಯಾಲೆ ದ್ವೇಷ ಪಡ್ಬೇಕು. ಆದ್ರೆ ಕ್ರೀಶ್ ಆಕಿನ ಹೆಂಡತಿಯಾಗಿ ಒಪ್ಕೊಂಡ್ಬಿಟ್ನಲ್ಲ, ಆಕಿನ ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ನಲ್ಲ. ಇನ್ನು ಉಳಿದಿರೋದು ಅದಕ್ಕೆ ಒಬ್ಬಕ್ಕಿಂತ ನಾನು ಏನು ಮಾಡಲಿ? ನೋಡೋಣ, ಆಕೆ ಯಾರೋ ದ್ವೇಷ ಮಾಡೋಣ, ಈಕೆ ಕಣ್ಣೀರು ಹಾಕುವಂಗೆ ಮಾಡೋಣ. ಅದರಿಂದ ನನಗೇನು ಬರ್ತೈತಿ? ಶಿಟ್, ಸರಿ, ಆ ಕಡೆ ಕೆಲಸನಾದರೂ ಮಾಡೋಣ. ಅಜ್ಜಮ್ಮ, ಏನು ಮಾಡ್ತಾ ಇದ್ದೀರಾ? ಅಯ್ಯೋ, ನೀನು ಯಾಕೆ ಬಂದು? ಅಲ್ಲ, ನಿನ್ಯಾರ ಅಷ್ಟೆಲ್ಲ ವಾಂತಿ ಆಗೈತಿ, ಸುಸ್ತಾಗಿರ್ತೈತಿ, ಹೊಟ್ಟೆಯಾಗ ಕೂಸು ಬೇರೆ ಐತಿವಾ, ನೀನು ಆರಾಮಾಗಿ ರೆಸ್ಟ್ ಮಾಡ್ಬೇಕು. ನೀನು ಯಾಕೆ ಬಂದು ಅಡುಗೆ ಮನೆಗೆ? ಯಾರು ಬಾ ಅಂದ್ರೆ ನಿನಗೆ? ಹೋಗು, ನೀ ಆರಾಮಾಗಿ ರೆಸ್ಟ್ ಮಾಡೋಕೆ ಹೋಗು. ಅಯ್ಯೋ ಅಜ್ಜಮ್ಮ, ನನಗೇನಾಗೈತಿ? ಆರಾಮಾಗೇ ಅದನ್ನ. ಅದು ನಿನ್ನೆ ಆ ಥರ ಆಗತ್ತಿತ್ತು, ಆದರೆ ಇವಾಗೇನು ಆಗತ್ತಿಲ್ಲ ನನಗೆ. ಇವಾಗ ನಾನು ಆರಾಮಾಗದನ. ನೀವು ಅದನ್ನೆಲ್ಲ ಬಿಡ್ರಿ, ನೀವೇನು ಮಾಡತ್ತೀರಿ ಹೇಳ್ರಿ. ಅಲ್ಲಿವರೆಗೂ ಗಮ್ ಅಂತ ವಾಸನೆ ಬರಕತ್ತದ. ಆ ವಾಸನೆಗೆ ಏನು ಮಾಡತ್ತಿರ್ಬೋದು, ಯಾರು ಅಡುಗೆ ಮಾಡತ್ತಾರ ಅಂತ ನಾನು ಅಡುಗೆ ಮನೆಗೆ ಓಡೋಡು ಬನ್ನಿ. ಇಲ್ಲಿ ನೋಡಿದ್ರೆ ನೀವು ಏನು ಮಾಡ್ತಾ ಇದ್ದೀರಾ? ಪೈಸಾ ಗೀಸ ಇರೋದ್ರು ಮಾಡ್ತಾ ಇದ್ರ ಅಜ್ಜಮ್ಮ? ಓ, ಜಲ್ದಿ ಕಂಡು ಹಿಡಿದ್ಬಿಟ್ಟು. ಹಾಂ, ನಿನಗಿಷ್ಟ ಅಂತೇಳಿ ಪೈಸಾ ಮಾಡಾಕತ್ತಾನ. ಹಾಂ, ನಿಮ್ಮ ಅತ್ತಿ ಹೇಳಿದೇನ ನೀನು ಬಸರಿ ಇರೋದು? ಇಲ್ಲ ಅಜ್ಜಮ್ಮ, ಅವ್ರು ನನ್ನ ಜೊತೆ ಮಾತಾಡಂಗಿಲ್ಲಲ್ಲ, ನನ್ನ ರೂಮಿಗೂ ಕಾಲು ಇಡಬೇಡ ಅಂತ ಹೇಳ್ಯಾರ. ಅದಕ್ಕೆ ನಾನು ಅವ್ರಿಗೆ ಹೇಳೇ ಇಲ್ಲ. ಅದಕ್ಕೆ ನಾನು ಹೋಗೋಕ್ಕೂ ಭಯ ಆಗಿ ಎಲ್ಲಿ ಬಿಡಂತ ಹೋಗಿ ಹೇಳೇ ಇಲ್ಲ. ಅಯ್ಯೋ ಹುಚ್ಚಿ, ಹೋಗಿ ಹೇಳಿ ಕ್ಯಾಸ
ಅತ್ತಮ್ಮ ನಾನು ಬಸರದನಂತ ಹೇಳ ನಿಮ್ಮ ಅತ್ತಿ ಕುಣಿದು ಕುಪ್ಪಾಡಿಸಿ ನಿನ್ನ ರಮೇಶೆ ಮುದ್ದು ಮಾಡ್ತಾಳ. ಅದನ್ನ ಬಿಟ್ಟು ನೀನು ಹೇಳಿಲ್ಲ ಅಂದ್ರೆ ಅದಕ್ಕೂ ಸಿಟ್ಟು ಮಾಡ್ಕೋತಾಳಾಕಿ. ಅಲ್ಲ ನೀನು ಬೆಳಿಗ್ಗೆ ಹೋಗಿ ಹೇಳಬೇಕಿಲ್ಲ. ಇಲ್ಲ ನಿನ್ನೆ ಹೇಳಬೇಕಾಗಿತ್ತು ಮಲ್ಕೊಂಡಿರ್ತ ಅಂತ ಸುಮ್ಮನೆ ಆದ್ನಿ. ಇನ್ನೂ ಹೇಳಿಲ್ಲ ಅಂತಂದ್ರೆ ಎಲ್ಲರಿಗೂ ಗೊತ್ತಾದ್ಮೇಲೆ ನನಗೆ ಗೊತ್ತಾಗತ್ತೆ ಅಂತೇಳಿ ಅದಕ್ಕೂ ಸಿಟ್ಟು ಮಾಡ್ಕೋತಾಳಾಕಿ. ನೀನು ಹೋಗು, ನಾನು ಅಡುಗೆ ಮಾಡ್ತಿರ್ತೇನೆ. ಅದೆಲ್ಲ ಆದಮೇಲೆ ನಾನು ಇನ್ನು ನಾಷ್ಟ ಕರಿತೇನೆ. ಆಮೇಲೆ ಬರುವಂತೆ. ಈಗ ಹೋಗಿ ನಿಮ್ಮ ಅತ್ತಿ ಹೋಗಿ ವಿಷಯ ಮುಟ್ಟಿಸ್ಬಾ. ಸರಿ ಅಜ್ಜಮ್ಮ, ಹಂಗೆ ಮಾಡ್ತೇನೆ. ನಾನು ಹೋಗಿ ಅತ್ತಿ ಜೊತೆ ಅವ್ರು ಮಾತಾಡ್ತಿದ್ರು ಅವ್ರಿಗೆ ಹೇಳಿ ಬರ್ತೇನೆ. ಇಲ್ಲ ಅಂದ್ರೆ ಹೌದು ನೀವು ಹೇಳ್ದಂಗೆ ಹಂಗೆ ಆಗ್ತದ. ನಾನು ಹೋಗಿ ಹೇಳಿ ಬರ್ತೇನೆ ಅಜ್ಜಮ್ಮ. ಸರಿ ಹೋಗಿ ಬಾ. ನಾವೊಬ್ಬ ಮನಾಗ ಅದನ್ನು ನನಗೆ ವಿಷಯನ ತಿಳಿಸ್ಬೇಕಂತೇಳಿ ಎಲ್ಲರೂ ಮರ್ತು ಬಿಟ್ಟಾರ. ಇಷ್ಟೊತ್ತಾದ್ರೂ ಯಾರಾದರೂ ಒಬ್ಬರಾದ್ರೂ ಬಂದು ನನಗೆ ವಿಷಯನ ಮುಟ್ಟಿಸಿದ್ರು. ಒಳ್ಳೆ 11-12 ಗಂಟೆ ಆಗಕ್ಕೆ ಬಂತು. ಇಷ್ಟಾದರೂ ನನಗೆ ಯಾರೂ ಹೇಳಕ್ಕೆ ಬಂದಿಲ್ಲ. ಮಗ ಕೂಡ ಹೇಳಕ್ಕೆ ಬಂದಿಲ್ಲ ಅಂದ್ರೆ ನನ್ನ ಮಗನಿಗೂ ನಾನು ಅಷ್ಟು ಬೇಡವಾಗ್ಬಿಟ್ನೇನು? ಹೆಂಡತಿ ಮಾತು ಕೇಳ್ಕೊಂಡೆ ನನ್ನನ್ನು ಅಷ್ಟು ದೂರ ಮಾಡಕತ್ತಾನ ಏನು? ಬರ್ಲಿಕ್ಕೆ ಹೇಳಕ್ಕೆ ಏನಾದರೂ ಬಂದ್ರೆ ಆಕಿನಲ್ಲೇ ಬಾಗಿಲ ನಿಲ್ಲಿಸ್ಕೊಂಡು ಕಪ್ಪಳು ಹೊಡೆದಂಗೆ ಮಾತಾಡ್ತಾನೆ ಆಕಿನ. ಇನ್ನೊಂದು ಸರಿ ಇಲ್ಲಿ ಬಂದು ನನಗೆ ಮುಂದೆ ಏನು ಮಾತಾಡಬಾರ್ದಾಕಿ. ಹಾಳಾಗಿ ಹೋಗ್ಲೆ ಕಡೆ. ಅಯ್ಯೋ ನಾನು ಅತ್ತೆನ ಹೆಂಗೆ ಮಾತಾಡ್ಸ್ಲಿ? ನಾನು ಏನಾದರೂ ಮಾತಾಡಿದ್ರು ಅವ್ರು ಸಿಟ್ಟು ಮಾಡ್ಕೊಂಡು ಬೈಯಾಕತ್ರ ಏನು ಮಾಡಲಿ? ಏನಂತ ಮಾತಾಡಲಿ? ಏನು ಮಾತಾಡಬೇಕು ಅಂತ ಗೊತ್ತಾಗವಲ್ತಲ್ಲ. ಅತ್ತೆಮ್ಮ ಅತ್ತೆಮ್ಮ, ಏನು ನೀನು ಯಾಕೆ ನನ್ನ ರೂಮಿಗೆ ಬಂದಿದ್ದಿ? ನಿನ್ಗೆ ಹೇಳಿದ ಇಲ್ಲ ನಾನು ನನ್ನ ರೂಮಿಗೆ ಬರೋ ಅವಶ್ಯಕತೆ ಇಲ್ಲ, ನನ್ನ ರೂಮಿಗೆ ಬರಬೇಡ ಅಂತ ಹೇಳಿದನ ಇಲ್ಲೋ? ಹೇಳಿದ್ಮೇಲೆ ಮತ್ತೆ ಯಾಕೆ ಬಂದಿದ್ದಿ? ಅದು ಅತ್ತಮ್ಮ, ಅದು ಏನಂದ್ರೆ ನಾನು ನಿಮ್ಮ ಮುಂದೆ ಏನೋ ಹೇಳೋದಿತ್ತ, ಅದಕ್ಕಾಗೆ ಬಂದೀನಿ ಅತ್ತಮ್ಮ. ನೀನೇನು ಹೇಳೋದು ಬೇಡ, ಏನು ಕೇಳೋದು ಬೇಡ. ಇಲ್ಲಿಂದ ಮೊದಲು ನಿನ್ನ ಮುಖ ನನಗೆ ತೋರ್ಸಕ್ಕೆ ಹೋಗ್ಬೇಡ. ತೊಲಗಿಲ್ಲಿಂದ ಬಂದುಬಿಟ್ಟು ಇಲ್ಲಿ. ಇಷ್ಟು ತನ ಇಲ್ಲದ ಈಗ ಮಾತಾಡಕ್ಕೆ ತೊಲಗಂತ ಹೇಳಿ ನಾನು. ಅಂಥದ್ದೇನು ನನ್ನ ಮುಂದೆ ನೀನು ಓದಿರೋದಿಲ್ಲ. ಹೋಗು. ಅಯ್ಯೋ ಅತ್ತಮ್ಮ, ಯಾಕಷ್ಟು ಕೋಪ ಮಾಡ್ಕೋತೀರಿ? ಅದು ನಿಮ್ಗೊಂದು ಖುಷಿ ವಿಚಾರ ಹೇಳ್ಬೇಕಂತ ಬಂದೀನಿ ಅತ್ತಮ್ಮ. ನಿನ್ನೆ ಬರ್ಬೇಕಂತ ಅನ್ಕೋನಿ, ಆದ್ರೆ ನಿನ್ನೆ ನೀವು ಮಕ್ಕೊಂಡಿರ್ತೀರಿ, ಸುಸ್ತಾಗಿರ್ತತಿ. ಅದ್ರಾಗ ಗುಳಿಗೆ ತೊಗೊಂಡಿರ್ತಾರಲ್ಲ, ಅದು ಮಬ್ಬು ಬರ್ತತಿ ಅಂತ ಹೇಳಿ ಅಜ್ಜಮ್ಮ ಬೇಡ ನಾಳೆ ಬೆಳಿಗ್ಗೆ ಹೇಳಂತಂದ್ರು. ಅದಕ್ಕೆ ಇವಾಗ ಬಂದೀನಿ ಅತ್ತಮ್ಮ. ಅದು ನಾನು ತಾಯಿ ಆಗ್ತಾ ಇದ್ದೀನಿ ಅತ್ತಮ್ಮ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಓ, ಇದನ್ನ ಹೇಳಕ್ಕ ಈಗ ಬಂದೇನ ನೀನು? ನಾನು ಎಲ್ಲಿ ನಿನ್ನ ರಾತ್ರಿನ ಹೇಳಕ್ಕೆ ಬರ್ತೀನಿ ಅನ್ನೋದು ಅನ್ಕೊಂಡಿದ್ನಿ ನಾನು. ಗೊತ್ತಾದ ಕೂಡ ನನಗೆ ಹೇಳೋದು ಬಿಟ್ಟು ಎಲ್ಲರಿಗೂ ಮನೆ ಮಂದಿಗೆಲ್ಲ ಗೊತ್ತಾಗೈತಿ. ಆದರೆ ನನಗೆ ಇವಾಗ ಹೇಳಕ್ಕೆ ಬಂದೇನ? ಇದನ್ನ ಯಾಕೆ ಹೇಳಿದಿ? ಒಮ್ಮೆ ಡೆಲಿವರಿ ಆದ್ಮೇಲೆ ಕೂಸನ್ ತಂದ ತೋರಿಸ್ಬೇಕಾಗಿತ್ತಲ್ಲ ನನಗೆ. ಈಗ ಬಂದು ಹೇಳಕತ್ತಾಳಿಲಿ. ತೊಲಗ ಮೊದಲಿಂದ ನೀ ಬಸರಾದ್ರೇನ ಬಿಟ್ರೇನ? ನನಗೇನು ಆಗ್ಬೇಕಾಗೈತಿ? ಅಲ್ಲ ಅತ್ತಮ್ಮ, ನಿಮ್ಗೆ ಮೊಮ್ಮಗು ಬರತ್ತಂತೇಳಿ ಖುಷಿ ಇಲ್ವಾ? ಯಾಕತ್ತಮ್ಮ ನನ್ನ ಮೇಲಿರೋ ಕೋಪನ ನನ್ನ ಮಗು ಮೇಲೆ ತೋರಿಸ್ತಾ ಇದ್ದೀರಾ? ನಾನೇನಂತ ತಪ್ಪು ಮಾಡಿದ್ದೀನಿ ಅಂತ ನೀವೇ ತಾನೇ ನನಗೆ ಹೋಗಂತ ಹೇಳಿದ್ದು. ಆದ್ರೆ ನೀವು ಇವಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅತ್ತಮ್ಮ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಓ, ಈ ಕಣ್ಣೀರನ್ನೆಲ್ಲ ನಾಟಕ ಆಡಿದ್ರೆ ನಾನೇನೋ ಒಪ್ಕೊಂಡ ಸೊಸಿ ಅಂತ ಒಪ್ಕೊಂಡ ಬಾವ ಕುಂದ್ರು ನನ್ನ ಬಾಜು ಕುಂದ್ರು. ನೀನು ಹೇಳಿದ್ದೇನೆಲ್ಲ ನಾನು ಕೇಳ್ತೇನೋ. ಈಗ ಬಂದು ಹೇಳಿದ್ದೇನೆ ಅಯ್ಯೋ ನನ್ನ ಮೊಮ್ಮಗು ಹುಟ್ಟತದ ಅಂತೇಳಿ ಖುಷಿಲೇ ನೀನು ತಬ್ಕೊಂಡು ಮುದ್ದಾಡ್ತಾ ಅಂತ ಕನಸು ಕಾಣಕತ್ತೇನು? ಹಾಂ, ಕನಸು ಕಾಣಕತ್ತಿದ್ದೇನ? ಅದನ್ನೆಲ್ಲ ಮರ್ತು ಬಿಡು. ನಾನು ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಒಪ್ಕೊಂಡು ನಾನು ಸೊಸಿ ಅಂತ ಮುದ್ದು ಮಾಡೋಂಗಿಲ್ಲ. ನೀನು ಬಸ್ರಿದ್ರೆಷ್ಟು ಬಿಟ್ರೆಷ್ಟು? ಹಾಂ, ಗೊತ್ತಾದವ್ರಿಗೆಲ್ಲ ಗೊತ್ತಾದ್ಮೇಲೆ ಇವಾಗ ನನಗೆ ಹೇಳಕ್ಕೆ ಬಂದಾಳಿಲ್ಲ. ಹೇಳಕ್ಕೆ ಯಾಕೆ ನಾನು ಹೇಳಬೇಕಾಗಿತ್ತು? ಅದೇ ಹೇಳಿನಲ್ಲ, ಇಲ್ಲ ಕೂಸನ್ ಕೈಯ ತೊಗೊಂಬಂದು ನಾನು ಹಾಡ್ತೀನಿ ಅಂತ ಹೇಳಬೇಕಾಗಿತ್ತು. ಬಂದ್ಬಿಟ್ಲಿ ಮೊದಲು ಹೋಗಿಲ್ಲಿಂದ. ನಿನ್ನ ಮುಖ ನನಗೆ ತೋರಿಸ್ಬೇಡ. ನಿನ್ನ ಮುಖ ನೋಡಿದ್ರೆ ನನ್ನ ಮೈಯೆಲ್ಲ ಉರ್ತೈತೆ ಮೊದಲ. ಅಲ್ಲ ಅತ್ತಮ್ಮ, ಅದು ನನ್ನ ಮಾತನ್ನ ಕೇಳಿ. ನಾನು ಏನು ಮಾಡಿದೆ ಅಂತ, ನಾನು ಏನು ತಪ್ಪು ಮಾಡಿದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಅತ್ತಮ್ಮ. ಓ, ಈಗ ನನ್ನ ಮೇಲೂ ಹೊರ್ಸಕತ್ತೇನ? ಅಲ್ಲ ಸುಪ್ನಾತಿ, ನಿನಗೆ ನಾನು ಹೋಗಂದಿನ ಅಷ್ಟ. ಅಲ್ಲೇ 4-8 ದಿನ ಗಂಟ್ಲೆ ಅಲ್ಲೇ ಇರಂತ ಹೇಳಿರ್ಕಿಲ್ಲ. ನಾನು ಹೋಗಬೇಕಾಗಿತ್ತು, ಬರಬೇಕಾಗಿತ್ತು. 8 ದಿನ ಗಂಟ್ಲೆ ಅಲ್ಲಿ ಇರುವಂಥದ್ದು ಏನಿತ್ತು? ಹಾಂ, ಏನಿತ್ತು? ಅದೇ ನಾನು ಮಾಡಿರೋ ತಪ್ಪ ಅತ್ತಮ್ಮ. ಅದಕ್ಕೆ ಶಿಕ್ಷೆ ಕೊಡಿ, ಅನ್ಬೋಸಿ 1-2 ಕಪಾಳು ಕೊಡಿರಿ, ಪರವಾಗಿಲ್ಲ. ಆದರೆ ನೀವು ಈ ರೀತಿ ಕೋಪ ಮಾಡಿಕೊಂಡು ನನ್ನ ಜೊತೆ ಮಾತ್ಬಿಟ್ರೆ ನನಗನ್ನ ಸಹಿಸ್ಕೊಳಕ್ಕಾಗಲ್ಲ ಅತ್ತಮ್ಮ. ಪ್ಲೀಸ್ ನೋಡು, ಈ ನಾಟಕನೆಲ್ಲ ನಾನು ಎಷ್ಟು ನೋಡಿಲ್ಲ. ಈ ನಾಟಕ ನನ್ನ ಮುಂದೆಲ್ಲ ಬೇಡ. ಮೊದಲು ಇಲ್ಲಿಂದ ತೊಲಗು. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ. BP ಹೈ ಮಾಡಿ ನಾನು ಹೊಟ್ಟೆ ನೋವು ಯಾಕೆ ಬರ್ಸಿದ್ದೀನಿ ನೀನು? ಇವಾಗಾರು ಸ್ವಲ್ಪ ಆರಾಮಾಗತ್ತತಿ ನನ್ನ ಹೊಟ್ಟೆ ನೋವು. ನಿನ್ನ ಜೊತೆ ಓದ್ರಿ ಮತ್ತೆ ನನಗೆ ಹೊಟ್ಟೆ ನೋವು ಬರಕತ್ತದ. ತೊಲಗಿಲಿಂದ ಅತ್ತಮ್ಮ, ಅತ್ತಮ್ಮ. ಸರಿ ಅತ್ತೆ, ನಿಮ್ಗೆ ಹೇಳಬೇಕು ಅಂತ ಖುಷಿಲಿಂದ ನಾನು ಓಡೋಡಿ ಬಂದೆ. ಆದರೆ ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ನಾನೇನು ಏನು ಮಾತಾಡಿ ಪ್ರಯೋಜನ ಇಲ್ಲ. ನಾನು ಬರ್ತೀನಿ, ಹೋಗ್ತೀನಿ ಅಂತೇಳ. ಇನ್ನೊಮ್ಮೆ ನನ್ನ ರೂಮಿಗೆ ನೀನು ಬರೋಕ್ಕೆ ಹೋಗಬೇಡ. ಇವಾಗ ಹೇಳಕತ್ತಾನೆ ನಾನು ನಿನಗೆ. ಸರಿ ಅತ್ತಮ್ಮ, ಇನ್ನೊಂದು ಸರಿ ನಿಮ್ಮ ರೂಮಿಗೆ ಇವಾಗೆ ಕರಿವರೆಗೂ ನಾನಿಲ್ಲಿ ಕಾಲಿಡಲ್ಲ.